ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ CBC ವರ್ಡ್ಸ್ ಬ್ಲೆಂಡಿಂಗು ಮತ್ತು ಕಾನ್ಸನೆಂಟ್ ವರ್ಡ್ಸ್ ಬ್ಲೆಂಡಿಂಗ್ಸ್ನ ತಿಳಿಸ್ಕೊಟ್ಟಿದ್ದೆ. ಅದಾದಮೇಲೆ ಬರೋದು ನಮಗೆ ಸೈಟ್ ವರ್ಡ್ಸು. ಸೈಟ್ ವರ್ಡ್ಸ್ ಅಂದರೆ ಏನು, ಅದು ಯಾವುದು ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಫಸ್ಟು ಸೈಟ್ ವರ್ಡ್ಸ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೈಟ್ ವರ್ಡ್ಸ್ ಅಂತ ಅಂದರೆ ಸೈಟ್ ವರ್ಡ್ಸ್ ಆರ್ ಕಾಮನ್ ವರ್ಡ್ಸ್, ಅದು ಸಾಮಾನ್ಯ ವರ್ಡ್ಸ್ಗಳಾಗಿರ್ತವೆ. ದಟ್ kids recognize instantly without sounding them out. ಮಕ್ಕಳುಗಳು ಇನ್ಸ್ಟೆಂಟಾಗಿ ರೆಕಗ್ನೈಸ್ ಮಾಡಬೇಕು, ಮತ್ತು ಅದಕ್ಕೆ ನಾವು CBC ವರ್ಡ್ಸ್ಗೆ ಬ್ಲೆಂಡ್ ಮಾಡಿ ಹೇಳ್ತಿದ್ವಿ ನೋಡಿ. ಸೊ ಆ ಥರ ಸೌಂಡ್ಸು ಬ್ಲೆಂಡಿಂಗ್ಸು ಇರೋದಿಲ್ಲ. ಸೊ ಮಕ್ಕಳು ಬೇಗ ರೆಕಗ್ನೈಸ್ ಮಾಡುವಂಥ ವರ್ಡ್ಸ್ಗಳಿಗೆ ನಾವು ಸೈಟ್ ವರ್ಡ್ಸ್ ಅಂತ ಕರಿತೀವಿ. ಈಗ ಸೈಟ್ ವರ್ಡ್ಸ್ ಯಾವ್ಯಾವ್ದಿದೆ ನೋಡೋಣ ಬನ್ನಿ. ಇವನ್ನ ನಾವು ಸೈಟ್ ವರ್ಡ್ಸ್ ಅಂತ ಕರಿತೀವಿ. ನಾನು ಫಸ್ಟ್ ಇದನ್ನು ರೀಡ್ ಮಾಡ್ತೀನಿ. ದ, ಆಫ್, ಸಿ, ಇನ್, ಈಸ್, ಯು, ದಟ್, ಹಟ್, ಬಿ, ದಿಸ್, ಹ್ಯಾವ್, ಫ್ರಮ್, ಆರ್, ಹ್ಯಾಡ್, ಗೋ, ಹೌ, ಹಾಲ್, ಅಬೌಟ್, ಮೈ. ಸೊ ಇದ್ರ ಜೊತೆಗೆ ನಾನು ಇನ್ನೊಂದು ಸ್ವಲ್ಪನ ಹ್ಯಾಡ್ ಮಾಡಿ ನಾನು ಈ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಆಮೇಲೆ ನಮಗೆ ಮಕ್ಕಳು ಸೈಟ್ ವರ್ಡ್ಸ್ನ ಕಲಿಬೇಕು ಅಂತ ಅನಿಸಿದಾಗ ಏನು ಮಾಡಬೇಕು ಅಂದರೆ, ಯಾವುದಾದ್ರೂ ಒಂದು ಬುಕ್ಸ್ನ ಕೊಡಬೇಕು ಅಥವಾ ನ್ಯೂಸ್ ಪೇಪರ್ ಇದ್ದರೆ ಕೊಡಬೇಕು. ಈ ಸಿಂಪಲ್ ವರ್ಡ್ಸ್ ದ ಎಲ್ಲಿದೆ, ಆಫ್ ಎಲ್ಲಿದೆ, ಒಂದೊಂದಿನ 5 ಲೆಟರ್ಸೇ ಕೊಡಬೇಕು. 5 ಲೆಟರ್ಸ್ ಅಂದರೆ ದ ಎಲ್ಲಿದೆ ಅಂದರೆ ತೋರಿಸು ನನಗೆ ಅಂತ ಹೇಳಬೇಕು. ಅದಾದಮೇಲೆ ನೀವು ಈ ಒಂದು ನ್ಯೂಸ್ ಪೇಪರಲ್ಲಿ ಅಥವಾ ಈ ಬುಕ್ಕಲ್ಲಿ ನಿಮ್ಗೆ ದ ಎಲ್ಲಿದೆ, ಆ ದ ಇರೋ ಕಡೆ ಎಲ್ಲ ಸರ್ಕಲ್ ಮಾಡಿ ಅಂತ ಹೇಳಬೇಕು ಮಕ್ಕಳಿಗೆ. ಈ ಫೋನು TV ಮುಂದೆ ಮಕ್ಕಳನ್ನ ಕೂರಿಸಿ ಎಂಗೇಜ್ ಮಾಡೋ ಬದಲಿಗೆ ಈ ಥರ ಕೊಡೋಣ ನಾವು. ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟಲ್ಲಿ ಸಿ ಎಲ್ಲಿದೆ, ಇದನ್ನು ತೋರಿಸಿ ನನಗೆ ಸರ್ಕಲ್ ಮಾಡಿ ಅಂತ ಹೇಳ್ಬೇಕು. ನಿಮ್ಗೆ ಯಾವುದಾದ್ರೂ ಒಂದೊಂದು ದಿನಕ್ಕೆ 5 ವರ್ಡ್ಸ್ಗಳಾದರೂ ಸಾಕಾಗುತ್ತೆ. 5 ವರ್ಡ್ಸ್ನ ಮಕ್ಕಳಿಗೆ ಒಂದು ಸೈಡಲ್ಲಿ ಬರೆದು ಇಟ್ಬಿಡಿ. ಇಫ್, ಶಿ, ಐ, ಮೀ ಯಾವುದೋ ಒಂದು 5 ವರ್ಡ್ಸ್ನ ಬರೆದು ಇಟ್ಬಿಡಿ. ಬರೆದಿಟ್ಟ ಮೇಲೆ ಆ ಮಗು ಅದನ್ನು ಐಡೆಂಟಿಫೈ ಮಾಡಬೇಕು. ಒಂದು ಬುಕ್ಸಲ್ಲಿ ಆಗ್ಬೋದು ಅಥವಾ ನ್ಯೂಸ್ ಪೇಪರಲ್ಲಿ ಆಗ್ಬೋದು. ಮಗು ಐಡೆಂಟಿಫೈ ಮಾಡಿ ಅದನ್ನು ಸರ್ಕಲ್ ಮಾಡಬೇಕು. ಆವಾಗ ಮಗು ನೋಡ್ತಾ ಬರೀ 5 ವರ್ಡ್ಸ್ನ ಪ್ರತಿದಿನ ಕಲ್ತ್ಕೊಂಡ್ರು ಸಾಕಾಗುತ್ತೆ. ಮಗು ನೋಡ್ತಾ ಕಲ್ತ್ಕೊಂಡ್ಬಿಡುತ್ತೆ ಬೇಗ. ನನಗೆ ನೆಕ್ಸ್ಟ್ ಇದ್ರ ಜೊತೆಗೆ ನಾನು ಇನ್ನೊಂದು ಸ್ವಲ್ಪ ಸೈಟ್ ವರ್ಡ್ಸ್ನ ಆ್ಯಡ್ ಮಾಡಿ ಇಲ್ಲಿ ಇನ್ನೂ ಕೆಲವು ಸೈಟ್ ವರ್ಡ್ಸ್ಗಳನ್ನ ನಾನು ಕೊಟ್ಟಿದ್ದೀನಿ. ಅದನ್ನು ಪ್ರತಿದಿನ ಮಕ್ಕಳಿಗೆ ಚಿಕ್ಕದೇ ಅಭ್ಯಾಸ ಮಾಡೋಕ್ಕೆ ಹೇಳಿದ್ರೆ ಸಾಕು, ಮಕ್ಕಳು ಅಭ್ಯಾಸ ಮಾಡ್ತಾರೆ. ಮಕ್ಕಳಿಗೆ ತುಂಬಾ ಮೆಮೊರಿ ಪವರ್ ಇರುತ್ತೆ, ಯಾರೂ ಏನು ದಡ್ಡ್ರು ಇರಲ್ಲ. ಸೊ ನಾವು ಪ್ರಯತ್ನ ಪಟ್ಟರೆ ಮಕ್ಕಳು ಕೂಡ ಇಂಪ್ರೂವ್ ಆಗ್ತಾರೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಪ್ಯಾಸೇಜ್ ರೀಡ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.